ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕ್ ಕೆರಿಯರ್ ಚಾನಲ್. ನಿಮ್ಮ ಜೀವನದಲ್ಲಿ ಒಂದೇ ಪ್ರಶ್ನೆ ಮತ್ತೆ ಮತ್ತೆ ನಿಮ್ಮ ಮನಸ್ಸನ್ನು ಕಾಡ್ತಿದೆಯಾ? ನನ್ನ ಜೀವನದಲ್ಲಿರುವಂಥ ಈ ಒಂದು ಆಬ್ಸ್ಟಿಕಲ್ಸ್ ಎಲ್ಲ ಯಾವಾಗ ದೂರ ಆಗುತ್ತೆ? ನಾನು ಕಾಯ್ತಾ ಇರುವಂಥ ಒಳ್ಳೆ ಸಮಯ ಯಾವಾಗ ಬರುತ್ತೆ? ಗಣೇಶನ ಆಶೀರ್ವಾದ ನನ್ನ ಜೊತೆ ಇದೆಯಾ? ಈ ರೀತಿ ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿದ್ದರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ನೋಡಿ. ಈ ದಿನ ನಾವು ತಿಳಿತಾ ಇರುವಂಥದ್ದು ಗಣೇಶನ ಒಂದು ಗೈಡೆನ್ಸ್ ಮೂಲಕ ನಿಮ್ಮ ಜೀವನದಲ್ಲಿ ಮುಂದೆ ಏನು ನಡೀಬಹುದು, ಯಾವೆಲ್ಲ ಒಂದು ಅಡೆತಡೆಗಳು ಬರಬಹುದು, ಅದನ್ನು ಹೇಗೆ ದೂರ ಮಾಡೋದು, ಯಾವ ಒಂದು ಒಳ್ಳೆಯ ಅವಕಾಶಗಳು ನಿಮ್ಮ ಹತ್ರ ಬರ್ತಾ ಇದೆ, ನಿಮ್ಮ ಮನಸ್ಸಿಗೆ ಮನಸ್ಸಿನಲ್ಲಿರುವಂಥ ಪ್ರಶ್ನೆಗೆ ಗಣೇಶನ ಸಂದೇಶ ಮಾರ್ಗದರ್ಶನ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳಿ. ಗಣೇಶನನ್ನು ಸ್ಮರಣೆ ಮಾಡ್ತಾ ನಿಮ್ಮ ಪ್ರಶ್ನೆ ಏನಿದೆ ಮನಸ್ಸಿನಲ್ಲಿ ಇಟ್ಕೊಂಡು ನಿಮ್ಮನ್ನು ಹೆಚ್ಚು ಆಕರ್ಷಣೆ ಮಾಡುವಂಥ ಒಂದು ಕಾರ್ಡನ್ನು ಅಥವಾ 2-3 ಪ್ರಶ್ನೆಗಳಿದೆ ಅಂದರೆ ಆ ಒಂದು ಪ್ರಕಾರ ನೀವು ಕಾರ್ಡ್ಗಳನ್ನು ಕೂಡ ಆಯ್ಕೆ ಮಾಡಬಹುದು. ನೆನಪಿರಲಿ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ಸ್ಕ್ರೀನಲ್ಲಿ ಕಾಣ್ತಿರುವಂಥ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಚಾನಲಲ್ಲಿ ವಿಡಿಯೋಸನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಗಮ್ ಗಣಪತಿಯೇ ನಮಃ ಅಂತ ನೀವು ಟೈಪ್ ಮಾಡೋದ್ರಿಂದ ಈ ಒಂದು ಪಾಸಿಟಿವ್ ಎನರ್ಜಿನ ನಿಮ್ಮ ಲೈಫಲ್ಲಿ ನೀವು ರಿಸೀವ್ ಮಾಡಬಹುದು. ಜೀವನದಲ್ಲಿ ಒಂದಲ್ಲ ಎರಡಲ್ಲ ಬಹಳಷ್ಟು ಒಂದು ಸಮಸ್ಯೆಗಳು ಕಾಡ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಈ ಕ್ರಿಸ್ಟಲ್ಗಳನ್ನು ನೀವು ಉಪಯೋಗ ಮಾಡಬಹುದು. ಇದನ್ನು ಉಪಯೋಗ ಮಾಡೋದ್ರಿಂದ ಎಲ್ಲ ಒಂದು ಸಮಸ್ಯೆಗಳೇನಿದೆ ಅಲ್ವಾ, ಪ್ರತಿಯೊಂದನ್ನು ಸೇರಿ ಈ ಒಂದು ನಿಮ್ಮ ಜಾತಕದ ಪ್ರಕಾರಕ್ಕೆ ಕ್ರಿಸ್ಟಲ್ ಬ್ರೇಸ್ಲೆಟನ್ನು ಮಾಡಿಕೊಡ್ತೀವಿ. ಯಾವುದೆಲ್ಲ ಒಂದು ಲಕ್ಕಿ ನಂಬರ್ ಇದೆ, ನಿಮ್ಮ ರಾಶಿ, ನಕ್ಷತ್ರ, ಲಗ್ನ ಅಥವಾ ನಿಮ್ಮ ಒಂದು ನ್ಯೂಮರಾಲಜಿ ಪ್ರಕಾರ ಕೂಡ ನೋಡ್ತೀವಿ. ಅದರಲ್ಲಿ ಯಾವುದೆಲ್ಲ ನಿಮಗೆ ಲಕ್ಕಿ ನಂಬರ್ ಬರ್ತಾ ಇದೆ, ನಿಮ್ಮ ಒಂದು ಡೇಟ್ ಆಫ್ ಬರ್ತಲ್ಲಿ ಹೆಸರಲ್ಲಿ ಏನಾದರೂ ಕಾರ್ಮಿಕ್ ನಂಬರ್ ಇದೆಯಾ, ನಿಮಗೆ ಕಾರ್ಮಿಕ್ ಡೆಪ್ಸ್ ಏನಾದರೂ ಇದೆಯಾ, ಇದೆಲ್ಲದನ್ನು ನೋಡಿ ನಿಮಗೆ ಸರಿ ಹೊಂದೋ ರೀತಿ ನೆಗೆಟಿವ್ ಎನರ್ಜಿಯಿಂದ ಪ್ರೊಟೆಕ್ಷನ್ ಸಿಗೋದಕ್ಕೆ ಅಂತ ಹೇಳಿ ಕ್ರಿಸ್ಟಲ್ಗಳನ್ನು ಉಪಯೋಗ ಮಾಡಬಹುದು. ಯಾರಿಗೆಲ್ಲ ಇದರ ಅವಶ್ಯಕತೆ ಇದೆ, ಜೀವನದಲ್ಲಿ ಏಳ್ಗೆ ಕಾಣಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಈ ಒಂದು ಕ್ರಿಸ್ಟಲನ್ನು ಉಪಯೋಗ ಮಾಡಬಹುದು. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ರ, ನಿಮಗೆ ಸಿಗ್ತಾ ಇರುವಂಥದ್ದು ಜನರೋಸಿಟಿ. ಅಂದರೆ ಈ ಒಂದು ಕಾರ್ಡ್ ಹೇಳ್ತಾ ಇರುವಂಥದ್ದು ಹಣ ಕೊಡೋದನ್ನು ಮಾತ್ರ ಅಲ್ಲ, ನಿಮ್ಮ ಸಮಯ, ಪ್ರೀತಿ, ಸಹಾಯ, ಜ್ಞಾನ ಮತ್ತು ಒಳ್ಳೆಯ ಮನಸ್ಸನ್ನು ಬೇರೆಯವ್ರ ಜೊತೆ ನೀವು ಶೇರ್ ಮಾಡ್ಕೊಳ್ಳೋಂಥ ಒಳ್ಳೆಯ ಗುಣನ ಇದು ಹೇಳ್ತಾ ಇರುವಂಥದ್ದು. ನಿಮ್ಮ ಜೀವನದಲ್ಲಿ ಇದ್ದಂತಹ ದೊಡ್ಡ ಒಂದು ಆಬ್ಸ್ಟಿಕಲ್ಸ್ ಏನಿದೆ ನಿಧಾನವಾಗಿ ದೂರ ಆಗುವಂಥ ಸಮಯ ಬಂದಿದೆ ಅಂತ ಗಣೇಶ ಅವರು ಹೇಳ್ತಾ ಇದ್ದಾರೆ. ಆದರೆ ಅದಕ್ಕೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಇಲ್ಲಿ ಮೆಸೇಜ್ ಏನಿದೆ ಅಂದರೆ ಎಚ್ಚರಿಕೆ. ನಿಮ್ಮ ಹೃದಯದಲ್ಲಿರುವಂಥ ಒಂದು ಕೋಪ, ಬೇಸರ ಮತ್ತು ಯಾರ ಮೇಲಾದರೂ ಹಿಡ್ಕೊಂಡಿರುವಂಥ ನೋವನ್ನು ಬಿಡೋ ಸಮಯ ಬಂದಿದೆ. ನೀವು ಎಷ್ಟೇ ಒಂದು ಒಳ್ಳೆಯ ಮನಸ್ಸಿನಿಂದ ಬದುಕ್ತಿದ್ರೂ ಕೂಡ ಅಷ್ಟೇ ವೇಗವಾಗಿ ಒಂದು ಹೊಸ ಅವಕಾಶಗಳು ನಿಮ್ಮ ಜೀವನಕ್ಕೆ ಬರ್ತಾ ಹೋಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನೀವು ಮಾಡಿರುವಂಥ ಒಳ್ಳೆಯ ಕೆಲಸ, ಸಹಾಯ ಮತ್ತು ಪ್ರಾರ್ಥನೆಯ ಒಂದು ರಿಸಲ್ಟ್ ಅನ್ನೋದು ನಿಮಗೆ ವಾಪಸ್ ಬರುವಂಥ ಸಾಧ್ಯತೆ ಇದೆ. ನೀವು ಯಾರಿಗೆಲ್ಲ ಒಳ್ಳೆಯದನ್ನು ಮಾಡಿದ್ದೀರಾ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲೂ ಅದೇ ರೀತಿಯಾಗಿರುವಂಥ ಒಂದು ಒಳ್ಳೆಯದನ್ನೋದು ಬರುತ್ತೆ. ನೀವು ನಿರೀಕ್ಷೆನೇ ಮಾಡಿರಲ್ಲ ಅಂಥ ವ್ಯಕ್ತಿಯಿಂದ ನಿಮಗೆ ಸಹಾಯ ಅನ್ನೋದು ಸಿಗುತ್ತೆ. ಯಾವುದೆಲ್ಲ ಒಂದು ನಿಂತು ಹೋಗಿದ ಕೆಲಸಗಳು ಅಂತ ಇದೆ ಅಲ್ವಾ, ಅದೆಲ್ಲ ಮೂಮೆಂಟ್ ಅನ್ನೋದು ಕಾಣುತ್ತೆ. ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕೊಂಡು ಬರುವಂಥ ಸಾಧ್ಯತೆಗಳಿದೆ. ಗಣೇಶ ಹೇಳ್ತಾ ಇರುವಂಥ ಸಂದೇಶ ಏನಂದರೆ, ಕೊಡೋ ಮನಸ್ಸು ನಿಮ್ಮದಾಗಿದ್ದರೆ ನಿಮ್ಮ ಒಂದು ವ್ಯಾಲ್ಯೂ ಯಾರು ಕಡಿಮೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಉದಾರತೆ ಅಂತ ಹೇಳ್ತಾರಲ್ವ, ಉದಾರ ಮನಸ್ಸಿನ ವ್ಯಕ್ತಿ ಅಂತ. ಆ ರೀತಿ ಒಂದು ಮನಸ್ಸಿಂದ ಏನನ್ನು ನೀವು ಕೊಟ್ಟರೂ ಕೂಡ ಎಲ್ಲರನ್ನೂ ನಾವು ಸಂತೋಷ ಪಡಿಸೋಕ್ಕಾಗೋದಿಲ್ಲ. ಆದರೆ ಸರಿಯಾದ ವ್ಯಕ್ತಿಗೆ ಸರಿಯಾದ ಸಮಯದಲ್ಲಿ ನೀವು ಮಾಡಿರುವಂಥ ಸಹಾಯ ಏನಿದೆ ಅಲ್ವಾ, ಅದೆಲ್ಲ ಕೂಡ ನಿಮಗೆ ಡಬಲ್ ಆಗಿ ಸಿಗುತ್ತೆ. ನಿಮ್ಮ ಮನಸ್ಸಿನಲ್ಲಿರುವಂಥ ಪ್ರಶ್ನೆ ಏನಿದೆ ಅಲ್ವಾ, ಅದಕ್ಕೆ ಉತ್ತರ ಹೌದು, ಬದಲಾವಣೆ ಬರ್ತಾ ಇದೆ. ಆದರೆ ಆ ಬದಲಾವಣೆನ ಸ್ವಾಗತ ಮಾಡೋದಕ್ಕೆ ನೀವು ಹಳೆಯ ಒಂದು ಎನರ್ಜಿ ಏನಿದೆ, ಭಾರ ಏನಿದೆ ಅದನ್ನು ಬಿಡಬೇಕಾಗುತ್ತೆ. ಆಗ ನಿಮ್ಮ ಜೀವನದಲ್ಲಿ ದೊಡ್ಡದಾಗಿರುವಂಥ ಅಡೆತಡೆ ದೂರ ಆಗಿ ಹೊಸ ಶುಭ ಆರಂಭಕ್ಕೆ ಗಣೇಶನ ಆಶೀರ್ವಾದ ಖಂಡಿತವಾಗ್ಲೂ ಸಿಗುತ್ತೆ. ನಿಮಗೆ ಹಣಕಾಸಿನ ತೊಂದರೆ ಮಾತ್ರ ಇದೆ, ಯಾಕೋ ಏನೋ ಗೊತ್ತಾಗ್ತಿಲ್ಲ, ಎಷ್ಟು ಸಂಪಾದನೆ ಮಾಡಿದ್ರೂ ಕೈಯಲ್ಲಿ ಹಣ ಉಳಿತಾ ಇಲ್ಲ, ತುಂಬ ತೊಂದರೆ ನಮ್ಮನ್ನು ಕಾಡಿಸ್ತಾ ಇದೆ, ಬರಬೇಕಾಗಿರುವಂಥ ದುಡ್ಡು ಯಾವುದೂ ಬರ್ತಿಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ ಅಂದರೆ, ಸಾಲದ ಸಮಸ್ಯೆ ಇದೆ ಅಂದರೆ ಖಂಡಿತವಾಗ್ಲೂ ಈ ಒಂದು ಕ್ರಿಸ್ಟಲ್ಗಳನ್ನು ನೀವು ಉಪಯೋಗ ಮಾಡಬಹುದು. ಇದು ನಿಮ್ಮಲ್ಲಿರುವಂಥ ಒಂದು ಮನಿ ಬ್ಲಾಕೇಜಸ್ ಏನಿದೆ ಅದನ್ನು ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ.
ಯಾಕೆ ನಮಗೆ ಮನಿ ಬ್ಲಾಕೇಜಸ್ ಎಲ್ಲ ಆಗ್ತಿದೆ ಅಂತ ಯೋಚನೆ ಮಾಡಿದ್ರೆ, ನೀವು ಯಾವುದೋ ಒಂದು ಸಮಯದಲ್ಲಿ ದುಡ್ಡಿನ ಬಗ್ಗೆ ಕೆಟ್ಟದಾಗಿ ಮಾತಾಡಿರ್ತೀರ. ಅದರ ಅವಶ್ಯಕತೆ ನನಗಿಲ್ಲ, ಸಾಕಷ್ಟು ನನಗಿದೆ, ಈ ರೀತಿ ಯಾವಾಗ ಮಾತಾಡಿರ್ತೀರಲ್ವ, ಅಲ್ಲಿ ಒಂದು ಮನಿ ಬ್ಲಾಕೇಜಸ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ. ಅಥವಾ ನಿಮ್ಮ ಒಂದು ಮೂಲಾಧಾರ ಚಕ್ರ, ಸೋಲಾರ್ ಪ್ಲೆಕ್ಸಸ್ ಚಕ್ರ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದಾಗಲೂ ಕೂಡ ಈ ಒಂದು ಮನಿ ಬ್ಲಾಕೇಜಸ್ ಅನ್ನೋದು ಆಗುತ್ತೆ. ಅದನ್ನು ರಿಮೂವ್ ಮಾಡೋದಕ್ಕೆ ಕ್ರಿಸ್ಟಲ್ಗಳನ್ನು ನೀವು ಉಪಯೋಗ ಮಾಡಬಹುದು. ಎರಡನೇ ಕಾರ್ಡ್ ಇಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು ರಿಫ್ಲೆಕ್ಷನ್ ಕಾರ್ಡ್ ಆಗಿದೆ. ಅಂದರೆ ನಿಮ್ಮ ಒಂದು ಕೆಲಸಗಳು ಏನೆಲ್ಲ ನೀವು ಮಾಡಿದ್ದೀರಾ ಅದನ್ನು ನೀವು ಮತ್ತೆ ಹಿಂತಿರುಗಿ ನೋಡಬೇಕಾಗುತ್ತೆ. ಅಂದರೆ ಕನ್ನಡದಲ್ಲಿ ಹೇಳೋದಾದರೆ ಆತ್ಮಾವಲೋಕನ ಮಾಡ್ಕೊಳ್ಳೋದು ಅಂತ ಹೇಳ್ತಾರಲ್ವ, ಆ ಒಂದು ಸಂದೇಶ ನಿಮಗೆ ಸಿಗ್ತಾ ಇರುವಂಥದ್ದು. ನಿಮ್ಮ ಜೀವನದ ದೊಡ್ಡ ಅಡೆತಡೆ ಹೊರಗಿನ ವ್ಯಕ್ತಿ ಅಥವಾ ಪರಿಸ್ಥಿತಿ ಅಲ್ಲ, ಕೆಲವೊಂದು ಸಲ ಅದು ನಿಮ್ಮೊಳಗಡೆ ಇರುವಂಥ ಭಯ, ಕನ್ಫ್ಯೂಷನ್ಸ್ ಏನಿದೆ, ಹಳೆ ಅನುಭವ ಎಕ್ಸ್ಪೀರಿಯನ್ಸ್ ಏನಿದೆ ಅಲ್ವಾ, ಅದರ ಒಂದು ಎಫೆಕ್ಟ್ ಕೂಡ ಆಗಿರಬಹುದು. ನೀವು ಯಾವ ಸಮಸ್ಯೆ ಬಗ್ಗೆ ಹೆಚ್ಚು ಚಿಂತೆ ಮಾಡ್ತಿದ್ದೀರೋ ಅದರ ಉತ್ತರ ನಿಮ್ಮೊಳಗಡೆನೇ ಇದೆ. ಈಗ ಯಾವುದೇ ನಿರ್ಧಾರವನ್ನು ಆ ಥರದಲ್ಲಿ ತೆಗೆದುಕೊಳ್ಬಾರ್ದು. ಸ್ವಲ್ಪ ಸಮಯ ತೆಗೆದುಕೊಂಡು ಪರಿಸ್ಥಿತಿ ಒಂದು ಸ್ವಲ್ಪ ಸರಿ ಹೋಗೋವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಆಗ ನಿಮಗೆ ಇದುವರೆಗೆ ಕಾಣದೇ ಇರುವಂಥ ಒಂದು ಹೊಸ ದಾರಿ ಅನ್ನೋದು ಸಿಗ್ತಾ ಹೋಗುತ್ತೆ. ಈ ಕಾರ್ಡ್ ನಿಮ್ಮ ಜೀವನದಲ್ಲಿರುವಂಥ ಒಂದು ಟರ್ನಿಂಗ್ ಪಾಯಿಂಟ್, ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಆದರೆ ಆ ಬದಲಾವಣೆ ಆಗೋದಕ್ಕಿಂತ ಮೊದಲು ನಿಮ್ಮ ಆಲೋಚನೆಗಳು, ಸಂಬಂಧಗಳು ಮತ್ತು ಗುರಿಗಳನ್ನು ಮತ್ತೊಂದು ಸಲ ನೀವು ಯೋಚನೆ ಮಾಡಬೇಕಾಗುತ್ತೆ. ಸರಿ ಇದೆಯೋ ಅಥವಾ ಏನಾದರೂ ಅದರಲ್ಲಿ ತಪ್ಪಿದೆಯಾ, ಇದೆಲ್ಲದನ್ನು ಕೂಡ ನೀವು ಪರಿಶೀಲನೆ ಮಾಡುವಂಥ ಅಗತ್ಯ ಇದೆ. ಗಣೇಶನ ಆಶೀರ್ವಾದ ಖಂಡಿತವಾಗ್ಲೂ ನಿಮ್ಮ ಜೊತೆ ಇದ್ದೆ. ಆದ್ದರಿಂದ ಹಳೆಯ ನೋವು ಮತ್ತು ಒಂದು ಏನೆಲ್ಲ ಒಂದು ಫೇಲ್ಯೂರ್ ಆಗಿದ್ದೀರಾ, ಆ ಒಂದು ಗಿಲ್ಟಿನೆಸ್ ನಿಮ್ಮ ಮನಸ್ಸಲ್ಲಿದೆ ಅಲ್ವಾ, ಅದನ್ನೆಲ್ಲ ಬಿಟ್ಟು ಮುಂದಿನ ಒಂದು ದಾರಿಗೆ ನೀವು ಹೋಗುವಂಥ ಸಮಯ ಇದಾಗಿದೆ. ಇನ್ನೂ ಸ್ವಲ್ಪ ಸಮಯ ವೆಯ್ಟ್ ಮಾಡ್ತೀನಿ ಅನ್ನೋದಾದರೆ ಖಂಡಿತ ವೆಯ್ಟ್ ಮಾಡಿ. ಸತ್ಯ ನಿಮಗೆ ಒಂದು ಸ್ಪಷ್ಟವಾಗಿ ತಿಳಿಯೋವರೆಗೂ, ಸರಿಯಾದ ಸಮಯದಲ್ಲಿ ಸರಿಯಾದ ಅವಕಾಶ ನಿಮ್ಮ ಮುಂದೆ ಖಂಡಿತವಾಗ್ಲೂ ಬರೋವರೆಗೂ ನೀವು ವೆಯ್ಟ್ ಮಾಡಬಹುದು. ಈ ಕಾರ್ಡ್ ಹೇಳೋದೇನೆಂದರೆ, ನಿಮ್ಮ ಜೀವನದ ದೊಡ್ಡ ಒಂದು ಆಬ್ಸ್ಟಿಕಲ್ಸ್ ಏನಿದೆ, ದೂರ ಆಗುವಂಥ ಒಂದು ಮೂಮೆಂಟ್ ಈಗಾಗಲೇ ಶುರು ಆಗಿದೆ. ಮೊದಲು ನಿಮ್ಮೊಳಗಡೆ ಇರುವಂಥ ಒಂದು ಕ್ಲಾರಿಟಿ ಏನಿದೆ ಅಲ್ವಾ, ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ನಿಮ್ಮ ಮನಸ್ಸಲ್ಲಿ ಏನಿದೆ, ನಿಮ್ಮ ಇಂಟ್ಯೂಷನ್ ನಿಮಗೆ ಏನು ಹೇಳ್ತಿದೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ನಂತರ ಹೊರಗಡೆ ಇರುವಂಥ ಪರಿಸ್ಥಿತಿಗಳು ನಿಮ್ಮ ಪರವಾಗಿ ಬದಲಾಗೋದಕ್ಕೆ ಆರಂಭ ಆಗುತ್ತೆ. ವಿಶ್ವಾಸದಿಂದ ಮುಂದೆ ಹೋಗಿ. ಗಣೇಶನ ಕೃಪೆ ನಿಮ್ಮ ಒಂದು ದಾರಿನ ಇನ್ನಷ್ಟು ಈಸಿ ಮಾಡೋದಕ್ಕೆ ಸಹಾಯ ಆಗುತ್ತೆ. ಕೆಲವೊಂದು ಸಲ ನಿಮಗೆ ಅನುಭವ ಆಗಿರ್ಬೋದು, ಯಾವ ಕಾಯಿಲೆನೂ ಇಲ್ಲ ಆದರೂ ತುಂಬ ಸುಸ್ತಾಗ್ತಿದೆ, ಯಾವುದೇ ಒಂದು ಕೆಲಸ ಮಾಡೋದಕ್ಕೆ ಹೋದರೂ ಯಾಕೋ ಮನಸ್ಸೇ ಬರ್ತಿಲ್ಲ, ಮನೇಲಿ ಯಾಕೋ ನೆಮ್ಮದಿನೇ ಇಲ್ಲ, ಏನು ಅಂತಲೇ ಅರ್ಥ ಆಗ್ತಿಲ್ಲ, ಈ ರೀತಿ ಎಲ್ಲ ನಿಮಗೆ ಫೀಲ್ ಆಗಿದ್ರೆ, ಯಾವುದೇ ಕೆಲಸ ಮಾಡೋದಕ್ಕೆ ಹೋದರೂ ಸರಿ ಬರ್ತಿಲ್ವಲ್ಲ, ಎಲ್ಲ ಕೆಲಸದಲ್ಲೂ ಏನೋ ಒಂದು ತೊಂದರೆ ಬರ್ತಿದೆ, ನೆಮ್ಮದಿನೇ ಇಲ್ಲದೆ ಆಗಿದೆ ಇತ್ತೀಚೆಗೆ ಅಂತ ನೀವು ಯೋಚನೆ ಮಾಡ್ತಿದ್ರ ಅಂದರೆ ಖಂಡಿತವಾಗ್ಲೂ ಇದಕ್ಕೆಲ್ಲ ಕಾರಣ ಒಂದು ದೃಷ್ಟಿದೋಷ ಆಗಿರ್ಬೋದು, ಅಥವಾ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ನಿಮ್ಮ ಮನೆಯಲ್ಲಿರುವಂಥದ್ದು. ಅಂದರೆ ಕೆಲವರಿಗೆ ಒಂದು ಕೆಟ್ಟದಾಗಿರುವಂಥದ್ದು, ಕೆಡುಕನ್ನು ಮಾಡಿಸಿರುವಂಥದ್ದು, ಈ ರೀತಿ ಎಲ್ಲ ಆದಾಗ ನಿಮ್ಮ ಜೀವನದಲ್ಲಿ ಒಂದು ನಿಮ್ಮ ಮನೆಯಲ್ಲಿ ಈ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ಇರುತ್ತೆ. ಅದನ್ನು ಹೇಗೆ ರಿಮೂವ್ ಮಾಡ್ಬೋದು ಅನ್ನೋತಾ ನೋಡೋದಾದರೆ ಈ ಒಂದು ಕ್ರಿಸ್ಟಲ್ಗಳ ಮೂಲಕ ಅದನ್ನು ನೀವು ರಿಮೂವ್ ಮಾಡಬಹುದು. ಮತ್ತು ನಿಮಗೆ ಆ ರೀತಿ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ತಾಗದೇ ಇರೋ ರೀತಿ ಇದು ನಿಮಗೆ ರಕ್ಷಣೆಯನ್ನು ಕೂಡ ಕೊಡುತ್ತೆ. ಯಾರಿಗೆ ಅನುಮಾನ ಇದೆ ಅಲ್ವಾ, ನನಗೆ ಯಾರೋ ಏನೋ ಮಾಡಿಸಿರಬಹುದು, ನನಗೇನೋ ತೊಂದರೆ ಆಗ್ತಿದೆ ಅಂತ ಅವರು ಖಂಡಿತವಾಗ್ಲೂ ಈ ಒಂದು ಕ್ರಿಸ್ಟಲ್ಗಳನ್ನು ಉಪಯೋಗ ಮಾಡಬಹುದು. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗಿಲ್ಲಿ ಸಿಗ್ತಾ ಇರುವಂಥದ್ದು ರಿಲ್ಯಾಕ್ಸೇಷನ್ ಕಾರ್ಡ್, ಅಂದರೆ ವಿಶ್ರಾಂತಿ ಅಂತ. ಗಣೇಶ ಅವರು ನಿಮಗೆ ನೀಡ್ತಾ ಇರುವಂಥ ಸಂದೇಶ ತುಂಬಾ ಕ್ಲಿಯರ್ ಆಗಿರುವಂಥದ್ದು. ನೀವು ತುಂಬ ದಿನಗಳಿಂದ ಒಂದೇ ಸಮಸ್ಯೆ, ಒಂದೇ ಚಿಂತೆ, ಒಂದೇ ಗುರಿ ಬಗ್ಗೆ ತುಂಬ ಯೋಚನೆ ಮಾಡಿ ಸ್ಟ್ರೆಸ್ ಆಗಿದ್ದೀರಾ. ಈ ಒಂದು ಸ್ಟ್ರೆಸ್ಸಿಂದ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಬರೋದಕ್ಕೆ ಒಂದು ಅಡ್ಡಿ ಆಗಿದೆ. ಈ ಒಂದು ಸ್ಟ್ರೆಸ್ಸೇ ಅಡ್ಡಿ ಆಗಿರುವಂಥದ್ದು. ನಿಮ್ಮ ಜೀವನದಲ್ಲಿರುವಂಥ ದೊಡ್ಡ ಒಂದು ಅಡೆತಡೆ ಈಗ ನಿಧಾನವಾಗಿ ದೂರ ಆಗುವಂಥ ಸಮಯ ಬಂದಿದೆ. ಆದರೆ ಅದಕ್ಕಾಗಿ ಮೊದಲು ನಿಮ್ಮ ಮನಸ್ಸನ್ನು ನೀವು ಶಾಂತವಾಗಿ ಇಟ್ಕೊಳ್ಬೇಕಾಗುತ್ತೆ. ಪ್ರತಿಯೊಂದು ವಿಷಯನೂ ಕೂಡ ನಿಯಂತ್ರಣ ಮಾಡಬೇಕು ಅಂತ ನೀವು ಪ್ರಯತ್ನ ಮಾಡಬಾರ್ದು. ಎಲ್ಲನೂ ನನ್ನ ಕಂಟ್ರೋಲಲ್ಲೇ ಇರಬೇಕು, ಎಲ್ಲರನ್ನೂ ಕೂಡ ನಾನೇ ಕಂಟ್ರೋಲ್ ಮಾಡಬೇಕು, ಈ ರೀತಿ ಒಂದು ಭಾವನೆಗಳನ್ನು ನೀವು ಬಿಟ್ಟು ದೇವರ ಸಮಯಕ್ಕೆ ಬಿಡಬೇಕಾಗುತ್ತೆ. ಎಲ್ಲನೂ ಕೂಡ ದೇವ್ರ ಇಚ್ಛೆ, ದೇವ್ರಿಟ್ಟಂಗೆ ಆಗುತ್ತೆ. ಈ ರೀತಿ ಒಂದು ಭಾವನೆಗಳಿಂದ ಮುಂದೆ ಹೋದರೆ ಎಲ್ಲನೂ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಸಂದೇಶ ಇಲ್ಲಿ ಸಿಗ್ತಾ ಇರುವಂಥದ್ದು. ನೀವು ಕಾಯ್ತಾ ಇರುವಂಥ ಕೆಲಸ, ಹಣ, ಉದ್ಯೋಗ,
ಸಂಬಂಧ, ಬೇರೆ ಯಾವುದೇ ವಿಷಯದಲ್ಲಿ ಅತಿ ಬೇಗ ಒಂದು ಪಾಸಿಟಿವ್ ಚೇಂಜಸ್ ಅನ್ನೋದನ್ನ ನೀವು ಕಾಣ್ತೀರಾ. ಆದರೆ ಅದು ನಿಮ್ಮ ನಿರೀಕ್ಷೆ ಏನಿದೆ ಆ ರೀತಿ ಖಂಡಿತ ಇರೋದಿಲ್ಲ. ದೇವರು ನಿಮಗೆ ಯಾವುದು ಸರಿ ಅಂತ ಅನಿಸುತ್ತೋ ಅದನ್ನೇ ಕೊಡ್ತಾರೆ. ನೀವು ಕೇಳಿದ್ದನ್ನೆಲ್ಲ ಖಂಡಿತವಾಗ್ಲೂ ಸಿಗೋದಿಲ್ಲ. ಗಣೇಶ ಹೇಳ್ತಾ ಇರುವಂಥ ಸಂದೇಶ, ಅತಿಯಾದ ಚಿಂತೆ ಬಿಟ್ಟು ನೀವು ಮಾಡಬೇಕಾಗಿರೋ ಒಂದು ಕೆಲಸದ ಬಗ್ಗೆ ನೀವು ಯೋಚನೆ ಮಾಡಿ, ಉಳಿದದನ್ನು ನನ್ನ ಮೇಲೆ ಬಿಟ್ಬಿಡಿ, ನಾನಿದ್ದೇನೆ, ನಾನು ನೋಡ್ತೇನೆ ಅನ್ನೋದನ್ನು. ನಿಮ್ಮ ಮನಸ್ಸಿನ ಪ್ರಶ್ನೆಗೆ ಉತ್ತರ ಈಗಾಗಲೇ ಸಿಕ್ಕಿದೆ, ಹೌದು ಅನ್ನುವಂಥ ಉತ್ತರ. ಪರಿಸ್ಥಿತಿ ಬದಲಾಗುತ್ತೆ, ಆದರೆ ಮೊದಲು ನಿಮ್ಮ ಮನಸ್ಸಿಗೆ ಸ್ವಲ್ಪ ರೆಸ್ಟ್ ಅನ್ನೋದನ್ನು ಕೊಡಿ. ನಿಮ್ಮ ಬಾಡಿ, ಮನಸ್ಸು ಎಲ್ಲದಕ್ಕೂ ರೆಸ್ಟ್ ಅನ್ನೋದು ಬೇಕಾಗಿದೆ. ಶಾಂತವಾಗಿರೋ ಮನಸ್ಸಿಂದ ತೆಗೆದುಕೊಳ್ಳುವಂಥ ಒಂದು ಡಿಸಿಷನ್ಸ್ ಏನಿದೆ ಅಲ್ವಾ, ನಿಮ್ಮ ಜೀವನದಲ್ಲಿ ದೊಡ್ಡ ಒಂದು ಆಬ್ಸ್ಟಿಕಲ್ಸ್ ಅನ್ನೋದನ್ನು ದೂರ ಮಾಡುತ್ತೆ. ಅದರ ಜೊತೆಯಲ್ಲಿ ಒಂದು ಭರವಸೆಯನ್ನು ನೀಡುತ್ತೆ. ಗಣೇಶನ ಆಶೀರ್ವಾದ ನಿಮ್ಮ ಜೊತೆ ಇದೆ. ನೀವು ಏನೆಲ್ಲ ಒಂದು ಸ್ಟ್ರೆಸ್ಸನ್ನು ಫೀಲ್ ಮಾಡ್ತೀರಾ ಅದೆಲ್ಲ ಕೂಡ ಟೆಂಪರರಿ ಆಗಿದೆ. ತುಂಬ ಬೇಗ ನಿಮ್ಮ ಜೀವನದಲ್ಲಿ ನೆಮ್ಮದಿ, ಕ್ಲಾರಿಟಿ ಆಗಿರ್ಬೋದು, ಹೊಸ ಆರಂಭ ಎಲ್ಲನೂ ಶುರು ಆಗ್ತಾ ಇದೆ. ನನ್ನ ಮಕ್ಕಳು ತುಂಬಾ ಓದ್ತಾರೆ, ತುಂಬ ಚುರುಕಿದ್ದಾರೆ, ಆದರೆ ಓದಿದ್ದೇನು ನೆನಪಲ್ಲೇ ಉಳಿಯೋದಿಲ್ಲ, ಅಥವಾ ಮಕ್ಕಳು ಯಾಕೋ ಓದಿನಲ್ಲಿ ಇಂಟ್ರೆಸ್ಟೇ ಕೊಡ್ತಿಲ್ಲ, ಈ ರೀತಿ ಯೋಚನೆಗಳು ನಿಮ್ಮದಾಗಿದ್ದರೆ ಅದಕ್ಕೆ ನೀವು ಕ್ರಿಸ್ಟಲ್ಗಳನ್ನು ನಿಮ್ಮ ಮಕ್ಕಳಿಗೆ ಹಾಕೋ ಮೂಲಕ ಅದಕ್ಕೆ ಪರಿಹಾರವನ್ನು ಪಡಿಬೋದಾಗಿದೆ. ಅಷ್ಟೇ ಅಲ್ಲದೆ ನಿಮ್ಮ ಮಕ್ಕಳಿಗೆ ಪದೇ ಪದೇ ದೃಷ್ಟಿದೋಷ ಆಗ್ತಿದೆ, ಏನೋ ಒಂದು ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ, ಏನು ಅಂತಲೇ ಗೊತ್ತಾಗ್ತಿಲ್ಲ, ಎಷ್ಟು ಒಂದು ಪ್ರಯತ್ನ ಮಾಡಿದ್ರೂ ಈ ಒಂದು ತೊಂದರೆಗಳಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಈ ರೀತಿ ಮಕ್ಕಳಿಗೆ ಸಂಬಂಧಪಟ್ಟಂಥ ಒಂದು ತೊಂದರೆಗಳೇನಿದೆ ಅಲ್ವಾ, ತುಂಬ ಹಠ ಮಾಡೋದು, ಒಂದು ಕಾನ್ಸಂಟ್ರೇಷನ್ ಅನ್ನೋದೇ ಇರೋದಿಲ್ಲ, ಪದೇ ಪದೇ ಮೊಬೈಲ್ ನೋಡೋಂಥ ಚಟ ಆಗಿರ್ಬೋದು, ಟಿ ವಿ ನೋಡ್ತಾ ಕೂರೋದು, ಓದೋದ್ರ ಬಗ್ಗೆ ಇಂಟ್ರೆಸ್ಟೇ ಇಲ್ಲ, ಈ ರೀತಿ ಮಕ್ಕಳಿದ್ದಾರಲ್ವ, ಅವರಿಗೆ ಈ ಒಂದು ಕ್ರಿಸ್ಟಲನ್ನು ಹಾಕೋದ್ರಿಂದ ಈ ಎಲ್ಲ ತೊಂದರೆಗಳಿಂದ ಅವರನ್ನು ಹೊರಗಡೆ ತರಬಹುದು. ನೀವು ಕೂಡ ಮನಸ್ಸಿಗೆ ನೆಮ್ಮದಿಯಿಂದ ಇರೋದಕ್ಕೆ ಸಹಾಯ ಆಗುತ್ತೆ. ಒಂದು ಸಲ ಪ್ರಯತ್ನ ಮಾಡಿ ನೋಡಿ. 4ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು ಡಿವೈನ್ ಸಪೋರ್ಟ್ ಅನ್ನುವಂಥ ಒಂದು ಕಾರ್ಡ್, ಅಂದರೆ ದೇವರ ಒಂದು ಬೆಂಬಲ. ಈ ಕಾರ್ಡ್ ತುಂಬಾ ಒಂದು ಪಾಸಿಟಿವ್ ಎನರ್ಜಿನ ಇಲ್ಲಿ ಸಿಗ್ತಾ ಇರುವಂಥದ್ದು ನಿಮಗೆ. ಗಣೇಶ ಹೇಳುತ್ತಾ ಇರುವಂಥದ್ದು, ನೀವು ಒಬ್ಬರೇ ಅಲ್ಲ, ನೀವು ಎದುರಿಸ್ತಾ ಇರುವಂಥ ಪ್ರತಿಯೊಂದು ಚಾಲೆಂಜಸ್ ಏನಿದೆ ಅದರಲ್ಲಿ ನಿಮಗೆ ಒಂದು ಡಿವೈನ್ ಎನರ್ಜಿ ಅನ್ನೋದು ನಿಮಗೆ ಪ್ರೊಟೆಕ್ಟ್ ಮಾಡ್ತಾ ಇರುವಂಥದ್ದು, ಸರಿಯಾದ ದಾರಿಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ನಿಮ್ಮ ಜೀವನದಲ್ಲಿರುವಂಥ ದೊಡ್ಡ ಒಂದು ಆಬ್ಸ್ಟಿಕಲ್ಸ್, ಬಹಳ ದಿನಗಳಿಂದ ನಿಮ್ಮನ್ನು ತುಂಬ ಮನಸ್ಸಿಗೆ ನೋವು ಕೊಡ್ತಾ ಇರುವಂಥದ್ದು ಏನಿದೆ ಅದೆಲ್ಲದು ಕೂಡ ತುಂಬ ಬೇಗನೆ ದೂರ ಆಗ್ತಾ ಇದೆ. ಆದರೆ ಈಗ ಪರಿಸ್ಥಿತಿಗಳು ನಿಮ್ಮ ಪರವಾಗಿ ಬದಲಾಗ್ತಾ ಇದೆ ಅಂತ ಅರ್ಥ. ಕೆಲವೊಂದು ಘಟನೆಗಳು ನಿಧಾನವಾಗಿ ನಡ್ತಾ ಇದೆ ಅಂತ ಅನಿಸಿದ್ರೂ ಕೂಡ ಅದರ ಹಿಂದೆ ಒಂದು ಡಿವೈನ್ ಪ್ಲಾನಿಂಗ್ ಅನ್ನೋದು ಕೆಲಸ ಮಾಡ್ತಾ ಇದೆ ಅಂತಾನೆ ಅರ್ಥ. ನಿಮ್ಮ ಮನಸ್ಸಿನಲ್ಲಿರುವಂಥ ಒಂದು ಪ್ರಶ್ನೆಗೆ ಗಣೇಶ ನೀಡ್ತಾ ಇರುವಂಥ ಉತ್ತರ ತುಂಬಾ ಪಾಸಿಟಿವ್ ಆಗಿರುವಂಥದ್ದು. ನೀವು ಕಾಯ್ತಾ ಇರುವಂಥ ಕೆಲಸ, ಅದು ಉದ್ಯೋಗದ ವಿಷಯದಲ್ಲಿ, ಹಣಕಾಸು ಸಂಬಂಧ, ಅಥವಾ ಒಂದು ಪರ್ಸ್ನಲ್ ಲೈಫಲ್ಲಿ ಆಗಿರ್ಬೋದು, ಹೊಸದಾಗಿರುವಂಥ ಅವಕಾಶ, ಶುಭವಾಗಿರುವಂಥ ಒಂದು ಸುದ್ದಿ ಬರುವಂಥ ಸೂಚನೆಯಲ್ಲಿ ನೋಡ್ತಾ ಇದ್ದೀವಿ. ಗಣೇಶ ಹೇಳ್ತಾ ಇರುವಂಥ ಸಂದೇಶ ಏನಂದರೆ, ನಂಬಿಕೆನ ಕಳೆದುಕೊಳ್ಬೇಡಿ, ನಾನು ನಿನ್ನ ಮಾರ್ಗದಲ್ಲಿರುವಂಥ ಒಂದು ಆಬ್ಸ್ಟಿಕಲ್ಸ್ ಎಲ್ಲದನ್ನು ಕೂಡ ದೂರ ಮಾಡ್ತಾ ಇದ್ದೇನೆ, ಸರಿಯಾದ ಸಮಯದಲ್ಲಿ ಎಲ್ಲನೂ ಕೂಡ ನಿನ್ನ ಪರವಾಗಿಯೇ ನಡೆಯುತ್ತೆ. ಮುಂದಿನ ಕೆಲವೊಂದು ವಾರಗಳಲ್ಲಿ ಅಥವಾ ತಿಂಗಳುಗಳಲ್ಲಿ ನಿಮಗೆ ಒಬ್ಬ ವ್ಯಕ್ತಿಯ ಸಹಾಯ ಆಗಿರ್ಬೋದು, ಹೊಸ ಅವಕಾಶ, ಅನಿರೀಕ್ಷಿತವಾಗಿರುವಂತಹ ಒಂದು ಸಪೋರ್ಟ್ ಅನ್ನೋದು ಸಿಗ್ತಾ ಇದೆ. ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ, ಯಾಕೆಂದರೆ ಅದು ನಿಮ್ಮ ಪ್ರಾರ್ಥನೆಗೆ ಸಿಕ್ಕಿರುವಂಥ ಫಲ ಆಗಿದೆ. ಮತ್ತು ನಿಮ್ಮ ಜೀವನದಲ್ಲಿ ಹೊಸ ಆರಂಭ ಹತ್ರ ಆಗ್ತಾ ಇದೆ. ವಿಶ್ವಾಸದಿಂದ ಮುಂದೆ ಹೋಗಿ. ಗಣೇಶನ ಆಶೀರ್ವಾದ, ದೇವರ ಒಂದು ಬೆಂಬಲ ಖಂಡಿತವಾಗ್ಲೂ ನಿಮಗಿದೆ. ನಿಮ್ಮ ಜೀವನದ ದೊಡ್ಡ ಒಂದು ಆಬ್ಸ್ಟಿಕಲ್ಸ್ ದೂರ ಆಗಿ ಯಶಸ್ಸಿನ ಜೀವನ ನಿಮಗೆ ಸಿಗ್ತಾ ಇದೆ. ಕೆಲವೊಂದು ಸಲ ನಿಮ್ಮ ಜಾತಕದಲ್ಲಿ ಚಂದ್ರನ ಒಂದು ಸ್ಥಾನ ಇದೆ ಅಲ್ವಾ, ಅದು ನೀಚ ಸ್ಥಾನದಲ್ಲಿದ್ದಾಗ ಅಥವಾ ಒಂದು ಕೆಟ್ಟ ಗ್ರಹಗಳ ಜೊತೆ ಒಂದು ಕಾಂಬಿನೇಷನಲ್ಲಿದ್ದಾಗ ಏನಾಗುತ್ತೆ, ಮನಸ್ಸಿಗೆ ತುಂಬಾ ನೋವು ಕಾಡ್ತಾ ಇರುತ್ತೆ, ಏನು ಅಂತಲೇ ಗೊತ್ತಾಗೋದಿಲ್ಲ, ತುಂಬ ಓವರ್ ಥಿಂಕಿಂಗ್ ಆಗಿರ್ಬೋದು, ಏನೋ ಒಂದು ನೆಗೆಟಿವ್ ಥಿಂಕಿಂಗು, ನೆಮ್ಮದಿನೇ ಇಲ್ಲ, ಈ ರೀತಿ ಯೋಚನೆ ಮಾಡ್ತಿದ್ರೆ ಈ ಒಂದು ಮೂನ್ ಸ್ಟೋನ್ ಕ್ರಿಸ್ಟಲನ್ನು ನೀವು ಉಪಯೋಗ ಮಾಡಬಹುದು. ಅದ್ರ ಜೊತೆಲಿ ನಿಮಗೆ ಮೈಗ್ರೇನ್ ಕಾಡ್ತಾ ಇದೆ, ಅಂದರೆ ತಲೆನೋವು, ಒಂದೇ ಕಡೆ ತಲೆನೋವು ಬರ್ತಾ ಇರುತ್ತಲ್ವ, ಈ ರೀತಿ ಸಮಸ್ಯೆಗಳೆಲ್ಲ ನಿಮ್ಮನ್ನು ಕಾಡ್ತಿದೆ. ಮನಸ್ಸಿಗೆ ಸಂಬಂಧಪಟ್ಟಿರುವಂಥದ್ದು, ದೇಹಕ್ಕೆ ಸಂಬಂಧಪಟ್ಟಿರುವಂಥದ್ದು ಏನೆಲ್ಲ ಒಂದು ಸಮಸ್ಯೆಗಳಿದೆ, ಆರೋಗ್ಯ ಸಮಸ್ಯೆಗಳಾಗಿರಬಹುದು
ಅದೆಲ್ಲದಕ್ಕೂ ಕೂಡ ಕ್ರಿಸ್ಟಲಿನ ಒಂದು ಸಹಾಯದಿಂದ ನೀವು ಇದೆಲ್ಲದರಿಂದ ದೂರ ಆಗಬಹುದು. ಯಾರಿಗೆ ಏನು ಸಮಸ್ಯೆ ಇದೆ ಏನು ಅನ್ನೋದನ್ನು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದಾಗ ನಾವು ನಿಮಗೆ ಯಾವ ಒಂದು ಕ್ರಿಸ್ಟಲ್ ಸರಿ ಹೋಗುತ್ತೆ ಅನ್ನೋದನ್ನು ಅಡ್ವೈಸ್ ಮಾಡ್ತೇವೆ. ಖಂಡಿತವಾಗ್ಲೂ ನಮ್ಮ ಒಂದು ಸಜೆಷನನ್ನು ನೀವು ಪಡಿಬೋದಾಗಿದೆ. ಮುಂದಿನ ಕಾರ್ಡ್ ನಮಗೆ ಸಿಗ್ತಾ ಇರುವಂಥದ್ದು ಬ್ಲೆಸ್ಸಿಂಗ್ಸ್ ಕಾರ್ಡ್ ಆಗಿದೆ. 5ನೇ ಕಾರ್ಡ್, ನೀವು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮಗೆ ದೇವರ ಒಂದು ಆಶೀರ್ವಾದ ಅನ್ನೋದು ಸಿಗ್ತಾ ಇದೆ. ನಿಮಗೆ ಒಳ್ಳೆಯ ಸಮಯ ಈಗಲೇ ಆರಂಭ ಆಗೋಗಿದೆ. ಗಣೇಶ ಹೇಳ್ತಿರುವಂಥ ಸಂದೇಶ, ನಿಮ್ಮ ಪ್ರಾರ್ಥನೆ ವ್ಯರ್ಥ ಆಗಿಲ್ಲ. ನೀವು ಬಹಳ ದಿನಗಳಿಂದ ಕಾಯ್ತಾ ಇದ್ದಂಥ ಒಂದು ಉತ್ತರ ಬದಲಾವಣೆ ಈಗ ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಶುರು ಆಗಿದೆ. ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಒಂದು ಅಡೆತಡೆಗಳೇನಿದೆ, ಗಣೇಶನ ಭಕ್ತರಿಗೆ ಯಾವೆಲ್ಲ ಅಡೆತಡೆಗಳಿದ್ರೂ ಕೂಡ ಅದನ್ನು ನಿವಾರಣೆ ಮಾಡೋದಕ್ಕೆ ಗಣೇಶ ಅವರು ಇದ್ದೇ ಇರ್ತಾರೆ. ಯಾವುದೆಲ್ಲ ನಿಂತು ಹೋಗಿರುವಂಥ ಕೆಲಸಗಳಿದೆ ಮತ್ತೆ ಆರಂಭ ಆಗುತ್ತೆ. ಉದ್ಯೋಗದ ವಿಷಯದಲ್ಲಿ, ಹಣಕಾಸು, ಕುಟುಂಬ, ಪರ್ಸ್ನಲ್ ಲೈಫಲ್ಲಿ ಎಲ್ಲದರಲ್ಲೂ ಕೂಡ ಒಂದು ಒಳ್ಳೆಯ ಪಾಸಿಟಿವಿಟಿ ಅನ್ನುವಂಥ ಒಂದು ವೈಬ್ಸ್ ಇಲ್ಲಿ ಕಾಣ್ತಾ ಇದೆ. ಗಣೇಶ ಅವರು ಹೇಳ್ತಾ ಇದ್ದಾರೆ, ನಿಮ್ಮ ಜೊತೆ, ನಿಮ್ಮ ಒಂದು ಪ್ರಯತ್ನದ ಜೊತೆ ನಾನಿದ್ದೇನೆ. ಸರಿಯಾದ ಸಮಯದಲ್ಲಿ ನೀನು ಒಳ್ಳೆಯ ಒಂದು ರಿಸಲ್ಟನ್ನು ಖಂಡಿತವಾಗ್ಲೂ ಸಿಗುತ್ತೆ. ತಾಳ್ಮೆ ಮತ್ತು ನಂಬಿಕೆ ಕಳ್ಕೋಬೇಡ ಅನ್ನೋದನ್ನು ಹೇಳ್ತಾ ಇರುವಂಥದ್ದು. ನಿಮ್ಮ ಮನಸ್ಸಿನಲ್ಲಿರುವಂಥ ಪ್ರಶ್ನೆ ಏನಿದೆ ಅಲ್ವಾ, ಆಗುತ್ತೋ ಇಲ್ವೋ ಅಂತಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ಆದರೆ ಎಲ್ಲನೂ ಒಂದೇ ದಿನದಲ್ಲಿ ಆಗೋದಿಲ್ಲ. ಸರಿಯಾದ ಸಮಯದಲ್ಲಿ ಒಳ್ಳೆಯ ಒಂದು ಅವಕಾಶಗಳು ನಿಮ್ಮ ಜೀವನದಲ್ಲಿ ಬರೋದಕ್ಕೆ ಶುರು ಆಗುತ್ತೆ. ನೀವು ಪಡ್ಕೊಂಡಿರುವಂಥ ಆಶೀರ್ವಾದ ಏನಿದೆ ಅದಕ್ಕೆ ನೀವೊಂದು ಗ್ರ್ಯಾಟಿಟ್ಯೂಡನ್ನು ಹೇಳ್ತಾ ಹೋಗಿ. ಪ್ರತಿದಿನ ಕೂಡ ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂಥ ಸಣ್ಣ ಸಣ್ಣ ಒಂದು ಒಳ್ಳೆಯ ಚೇಂಜಸ್ ಏನಿದೆ ಅದಕ್ಕೂ ಕೂಡ ಗ್ರ್ಯಾಟಿಟ್ಯೂಡ್ ಹೇಳಿ. ಏನೆಲ್ಲ ನಿಮಗೆ ಸಿಕ್ಕಿದೆ ಈಗಾಗಲೇ ದೇವರ ದಯೆಯಿಂದ, ಪ್ರತಿಯೊಂದಕ್ಕೂ ನಾವು ಗ್ರ್ಯಾಟಿಟ್ಯೂಡನ್ನು ಹೇಳ್ತಾ ಹೋದಾಗ ಖಂಡಿತವಾಗ್ಲೂ ನಮಗೆ ಒಂದು ಒಳ್ಳೆಯ ಆಶೀರ್ವಾದ ಅನ್ನೋದು ಇನ್ನೂ ಡಬಲ್ ಆಗಿ ನಮ್ಮ ಜೀವನದಲ್ಲಿ ಬರ್ತಾ ಹೋಗುತ್ತೆ. ಗಣೇಶನ ಆಶೀರ್ವಾದ ನಿಮ್ಮ ಮೇಲಿರೋದ್ರಿಂದ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಒಂದು ಆಬ್ಸ್ಟಿಕಲ್ಸ್ ಕೂಡ ದೂರ ಆಗ್ತಾ ಇದೆ. ನಿರಾಸೆಯಿಂದ ಇರೋದನ್ನು ಬಿಟ್ಟು ಆತ್ಮವಿಶ್ವಾಸದಿಂದ ಮುಂದೆ ಹೋಗಿ ತುಂಬ ಬೇಗ ನಿಮ್ಮ ಜೀವನದಲ್ಲಿ ಸಂತೋಷ, ನೆಮ್ಮದಿ, ಹೊಸ ಅವಕಾಶದ ಬಾಗಿಲು ತಂತಾನೆ ಓಪನ್ ಆಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ತುಂಬ ಜನಕ್ಕೆ ಧ್ಯಾನ ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ. ದೇವ್ರ ಪೂಜೆ ಮಾಡುವುದಕ್ಕೂ ಕೂಡ ಎಲ್ಲ ಒಂದು ಈ ಒಂದು ಸ್ಪಿರಿಚುವಲಿ ಅವರು ಡೆವಲಪ್ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ. ಅದರಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಮನಸ್ಸಿಗೆ ಒಂದು ಏಕಾಗ್ರತೆನೇ ಬರ್ತಿಲ್ಲ, ಬೇಡದೇ ಇರೋ ಯೋಚನೆಗಳು ಬರುತ್ತೆ. ಅದರಲ್ಲೂ ಕೂಡ ತುಂಬ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ. ಏನು ಮಾಡೋದು, ಕಾನ್ಸಂಟ್ರೇಷನೇ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಅದಕ್ಕೆ ನೀವು ಕೆಲವೊಂದು ಕ್ರಿಸ್ಟಲ್ಗಳ ಸಹಾಯವನ್ನು ಪಡಿಬೋದಾಗಿದೆ. ಈ ಒಂದು ಕ್ರಿಸ್ಟಲ್ಸ್ ಏನಿದೆ ಅಲ್ವಾ, ನಿಮಗೆ ಬೇಡದೇ ಇರುವಂಥ ಯೋಚನೆಗಳು ಬರದೇ ಇರೋ ರೀತಿ ತಡೆಯುತ್ತೆ. ಅದರಲ್ಲೂ ಯಾವುದೋ ಒಂದು ಕಹಿ ಘಟನೆಗಳು ನಿಮ್ಮ ಮನಸ್ಸಲ್ಲಿ ಉಳ್ಕೊಂಡು ತೊಂದರೆ ಕೊಡ್ತಿದ್ರೆ ಅದನ್ನು ರಿಮೂವ್ ಮಾಡೋದಕ್ಕೆ ಕೂಡ ಈ ಒಂದು ಕ್ರಿಸ್ಟಲ್ಗಳನ್ನು ನೀವು ಉಪಯೋಗ ಮಾಡಬಹುದು. 6ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮಗೆ ಸಿಗ್ತಾ ಇರುವಂಥದ್ದು ಗೈಡೆನ್ಸ್ ಕಾರ್ಡ್ ಆಗಿದೆ. ಅಂದರೆ ದೇವರ ಒಂದು ಮಾರ್ಗದರ್ಶನ ಅನ್ನೋದು ನಿಮಗೆ ಸಿಗ್ತಾ ಇದೆ. ನೀವೀಗ ಜೀವನದ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಟರ್ನಿಂಗ್ ಪಾಯಿಂಟಲ್ಲಿ ಇದ್ದೀರಾ. ಮುಂದಿನ ಹೆಜ್ಜೆ ಇಡೋದಕ್ಕೂ ಮೊದಲು ಸರಿಯಾದ ಒಂದು ದಾರಿನ ಆಯ್ಕೆ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅನ್ನೋದನ್ನು ನೋಡ್ತಾ ಇದ್ದೀವಿ. ನಿಮ್ಮ ಜೀವನದಲ್ಲಿರುವಂಥ ಏನೆಲ್ಲ ಒಂದು ಅಡೆತಡೆಗಳಿದೆ ದೂರ ಆಗಿ ನೀವು ಒಳ್ಳೆಯ ಒಂದು ಜೀವನವನ್ನು ನಡೆಸುವಂಥ ಸಮಯ ತುಂಬ ಹತ್ತಿರದಲ್ಲಿದೆ. ನಿಮ್ಮ ಮನಸ್ಸಿನಲ್ಲಿರುವಂಥ ಪ್ರಶ್ನೆಗೆ ಏನು ನೀವು ಹುಡುಕ್ತಾ ಇರುವಂಥ ಉತ್ತರ ಏನಿದೆ ಅಲ್ವಾ, ಅದು ಕೂಡ ಸರಿಯಾದ ಸಮಯದಲ್ಲಿ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಆತರ ಪಡಬಾರ್ದು. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ನೀವು ತಗೊಂಡಾಗ ಒಂದು ಒಳ್ಳೆಯ ಗೈಡೆನ್ಸ್ ಅನ್ನೋದು ಗಣೇಶನ ಕಡೆಯಿಂದ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ನಿಮ್ಮನ್ನು ಒಂದು ವಿಷಯದ ಬಗ್ಗೆ ಇಲ್ಲಿ ಈ ಕಾರ್ಡ್ ಎಚ್ಚರಿಕೆ ಕೊಡ್ತಾ ಇರುವಂಥದ್ದು ಏನಂದರೆ, ಬೇರೆಯವರ ಒಂದು ಸ್ಟ್ರೆಸ್ ಆಗಿರ್ಬೋದು ಅಥವಾ ಅವರ ಒಂದು ಒಪಿನಿಯನ್ಸ್ಗೆ ನೀವು ಅದನ್ನು ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಲೈಫಲ್ಲಿರುವಂಥ ಎಲ್ಲ ಒಂದು ತೊಂದರೆಗಳು ದೂರ ಆಗಿ ಸರಿಯಾದ ದಾರಿ, ಹೊಸ ಆರಂಭ ನಿಮ್ಮ ಮುಂದೆ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ಹಿಂದೆ ಹೆಜ್ಜೆ ಇಡದೆ ವಿಶ್ವಾಸದಿಂದ ಮುಂದೆ ಹೋಗಿ. ಸೊ ಇದಾಗಿತ್ತು ಈ ದಿನದ ಒಂದು ರೀಡಿಂಗ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಒಂದು ಯಾವ ಕಾರ್ಡ್ ಸಿಕ್ಕಿದೆ ಅದರ ಒಂದು ಸಂದೇಶ ನಿಮಗೆ ರೆಸನೇಟ್ ಆಯಿತೋ ಇಲ್ವೋ ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮ ಜೊತೆ ನೀವು ಶೇರ್ ಮಾಡಬಹುದು. ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಆಗಿರ್ಬೋದು, ಆಕಾಶಿಕ್ ರೀಡಿಂಗ್, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ರಿಪೋರ್ಟ್, ನ್ಯೂಮರಾಲಜಿನಲ್ಲಿ ರಿಪೋರ್ಟ್, ಕಸ್ಟಮೈಸ್ ಆಗಿರುವಂಥ ನಿಮಗೆ ಆಗಿ ಮಾಡಿರುವಂಥ ಒಂದು ಕ್ರಿಸ್ಟಲ್ಗಳೇನಿದೆ, ಬ್ರೇಸ್ಲೆಟ್ಗಳಿಗಾಗಿ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಧನ್ಯವಾದಗಳು. ಶುಭ ದಿನ.